15 ವರ್ಷ ಆಯ್ತು ಸರ್. ನನ್ನ ಹೆಂಡತಿ 2 ಹೆಣ್ಮಕ್ಳಿದ್ದಾರೆ. ನನಗೆ ಮದುವೆ ಆಗಿತ್ತು, ಚೆನ್ನಾಗಿ ಸಂಸಾರ ನಡೀತಿತ್ತು. ಬಟ್ಟು ನನ್ನ ಮಕ್ಕಳು ಶಾಲೆಗೆ ಹೋದಾಗ ಇವಳು ಫೇಸ್ಬುಕ್ಕಲ್ಲಿ ಯಾರೋ ಹುಡುಗರನ್ನ ಜೊತೆಲೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕರ್ಸ್ಕೊಂಡು ಏನಾರ ಚೆಲ್ಲಾಟ ಆಡ್ತಿದ್ಲು. ಅದು ನನಗೆ ಗೊತ್ತಾಯ್ತು, ಅವಳು ವಿಚಾರ ಗೊತ್ತಾಯಿತು. ನಾನು ಬೆಂಗಳೂರಲ್ಲಿ ಹೋಟ್ಲಾಗ ಕೆಲಸ ಮಾಡೋದು. ನಾನು 2 ತಿಂಗಳ 3 ತಿಂಗಳಿಗೆ ಒಂದು ಸರಿ ಬರ್ತಿದ್ದೆ. ಬಂದವಾಗ ಚೆನ್ನಾಗಿರ್ತಿದ್ಲು. ನಾನು ಹೋದೆ ಅಂದರೆ ಆಟ ಶುರುವಾಗ್ತಿತ್ತು. ಅದಕ್ಕೋಸ್ಕರ ಗೊತ್ತಾಯ್ತು ಅಂದ್ಬಿಟ್ಟು ನಾನೆಲ್ಲ ಜಗಳ ಮಾಡಿದ್ದೆ ಅವಳ ಹತ್ರ. ಜಗಳ ಮಾಡಿ ಟೇಷನ್ಗೆಲ್ಲ ಕಂಪ್ಲೀಟೆಲ್ಲ ಆಗಿತ್ತು. ತಿರ್ಗಾ ವಾಪಸ್ ಆಯಿತು. ತಿರ್ಗಾ ಇವಾಗ ಒಂದು 5 ತಿಂಗಳಾಯಿತು. 5 ತಿಂಗಳಾಯ್ತು ನಾನು ಬಿಟ್ಬಿಟ್ಟು ಶಿವಮೊಗ್ಗದಲ್ಲಿ ಯಾವುದೋ ಸ್ವಾಮಿ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳೆ. ಆ ನಾಯಿ ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡೋದು ಅಂದ್ಬಿಟ್ಟು ನಾನು ಕಾಂಟ್ಯಾಕ್ಟೇ ಮಾಡಿಲ್ಲ ಅವಳಿಗೆ. ತಿರ್ಗಾ ಇವಾಗ ಮೊನ್ನೆ 1ನೇ ತಾರೀಕಿಗೆ ನನ್ನ ಮಗಳು ಫೋನ್ ಮಾಡಿದ್ಲು. ದೊಡ್ಡವಳವಳು 17 ವರ್ಷ ಆಗಿದೆ. ಅವಳು ಫೋನ್ ಮಾಡಿದ್ಲು, ಪಪ್ಪ ನಮ್ಮ ಮಮ್ಮಿ ಹತ್ರ ಇರಲ್ಲ ನಾನು, ನನಗೆ ಅವಳು ಇದನ್ನ ಮಾಡ್ತಾಳೆ, ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಬಂದು ಕರ್ಕೊಂಡೋಗು, ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ನಾನು ಅಂತ ಎದುರಿಸ್ಲು ನನಗೆ. ನಾನು ನಾಳೆ ಬೆಳಗ್ಗೆ ಬಾ ಮಗ ನೀನು ಅಂದ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಹೌದು, ನಾನು ತಿರ್ಗಾ ಮನೆಗೆ ನಮ್ಮ ಹೊರಗುಪ್ಪ ಕರ್ಕೊಂಡೋದೆ. ಅವಳು ಶಿವಮೊಗ್ಗದಲ್ಲಿ ಇರ್ತಾರೆ ಅವರು. ಕರ್ಕೊಂಡೋಗಿದ್ದೀನಿ. ಕರ್ಕೊಂಡೋಗಿ ಟೇಷನ್ಗೆಲ್ಲ ಕಂಪ್ಲೇಂಟೆಲ್ಲ ಕೊಡಿಸಿದ್ದೀನಿ. ಅವಳ ಬಗ್ಗೆ ಏನೇನು ಮಾಡ್ತಾರೆ ಹೇಳು ಅಂದ್ಬಿಟ್ಟೆಲ್ಲ ಹೇಳಿ ಕಂಪ್ಲೇಂಟ್ ಕೊಟ್ಟಾಯಿತು. ತಿರ್ಗಾ ನಿನ್ನೆ ನೈಟ್ 9:30ಗೆ ಶಿವಮೊಗ್ಗದಿಂದ ನಮ್ಮ ಹೆಂಡ್ತಿನೇ ಅವಳು ಅವ್ರ ಅಪ್ಪ ಇನ್ನೊಂದು ಜೊತೆಗೆ ಒಂದು 4 ಜನನ ಕರ್ಕೊಬಂದು ಚಾಕು ತಗೊಂಡು ನನಗೆ ನಮ್ಮಣ್ಣಗೆ ಚುಚ್ಚಿದ್ದಾರೆ. ನಮ್ಮಣ್ಣ ಸ್ಪಾಟ್ ಆಗಿದ್ದಾನೆ. ನಾನು ಸ್ವಲ್ಪ ಆಗೋಗಂತ ಇದ್ದೀನಿ. ಇನ್ನೊಬ್ಬ ಫ್ರೆಂಡ್ ಒಬ್ಬನಿದ್ದಾನೆ ಕುಮಾರ ಅಂತೇಳಿ, ಅವನಿಗೂ ಚುಚ್ಚಿದ್ದಾರೆ. ಇಷ್ಟು ಘಟನೆ. ಅದು ಮಗಳನ್ನ ಕೊಡು ಅಂತೇಳಿ ನನ್ನ ಕೇಳ್ತಾ ಇರೋದು. ಮಗಳು ಅವ್ರ ಹತ್ರನೇ ಬಿಡಬೇಕು. ಹಾಂ, ನಾನು ಬಿಡ್ಬೇಕಂತ ಅವಳ ಹತ್ರನೇ. ಅದಕ್ಕೋಸ್ಕರ ಬಂದು ರೌಡಿ ಜಂಪ್ ಮಾಡಿ ಕೊಲೆ ಮಾಡಿದ್ದಾಳೆ. ಈಗ ಅದರಲ್ಲಿ ನಮ್ಮ ಮನೆಯವ್ರ ಹೆಂಡ್ತಿ ಸುಚಿತ್ರ ಅಂತ ನನ್ನ ಹೆಂಡ್ತಿ, ಅದು ಬಿಟ್ಟರೆ ಅವರ ಅಪ್ಪ, ಆಮೇಲೆ ಇನ್ನು ಅವ್ರ ಜೊತೆ ಇನ್ನು 4 ಜನ ಹುಡುಗರಿದ್ರು. ಅವ್ರು ಯಾರಂತ ಗೊತ್ತಿಲ್ಲ ನಮಗೆ. ಆ ಹುಡುಗರೇ ನಮ್ಗೆ ಚುಚ್ಚಿದ್ರದು ಚಾಕುದಿಂದ ಚುಚ್ಚಿದ್ದಾರೆ. ನಮ್ಮಣ್ಣ ಸ್ಪಾಟಲ್ಲೇ ಔಟ್ ಆಗಿದ್ದಾನೆ. ನನಗೆ ಚುಚ್ಚಕ್ಕೆ ಬಂದರು, ನಾನು ಜಾಡ್ಸೋದೆ, ನಂಗೆ ಜಸ್ಟ್ ತಾಗಿದೆ. ಇನ್ನೊಬ್ಬ ಕುಮಾರ ಅಂತ ಇದ್ದಾನೆ, ಅವನಿಗೆ ಸ್ವಲ್ಪ ತಾಗಿದೆ. ಅವನು ಈಗ ಸ್ವಲ್ಪ ಕ್ರಿಟಿಕಲಲ್ಲಿ ಇದ್ದಾನೆ. ಅವನು ಹೌದು, ಮನೇಲಿ ಬಂದ್ಬಿಟ್ಟು ಏಕಾಏಕಿ ಅಟ್ಯಾಕ್ ಮಾಡಿರೋದು. ನನಗೆ 37. ನನಗೆ ಒಂದು 15 ವರ್ಷ ಆಯ್ತು ಮದುವೆಯಾಗಿ. ಇವರು ನಾನು ಬೆಂಗಳೂರಾಗ ಇರ್ತೀನಿ. ಇವ್ರು ನಂಗೆ ಗೊತ್ತಿಲ್ಲ, ಹೋಗೋದು ಬರೋದು ಮಾಡ್ತಿದ್ದೆ. ಬಟ್ ನಾ ಸಡನ್ ಡೌಟ್ ಪಡೋದು ತಪ್ಪಲ್ಲ ಒಂದು ಹೆಣ್ಣಿನ ಮೇಲೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಕಡೆಗೆ ಮಗಳು ಹೇಳ್ತಾ ಇದ್ಲು, ಪಪ್ಪ ಮಮ್ಮಿ ಹಿಂಗೆಲ್ಲ ಮಾಡ್ತಾಳೆ, ಯಾರ್ಯಾರೋ ಬರ್ತಾರೆ ಮನೆಗೆ ಅಂತ ಹೇಳ್ತಾ ಇದ್ಲು. ಅದನ್ನು ಗೊತ್ತಾಗಿ ನಾನು ಹಿಂಗೆ ಮಾಡಿರೋದು ಅವಳಿಗೆ. ಹಾಂ, ಏನಕ್ಕಂತ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿ ಇಲ್ಲ ನಾನು ಆ ಥರ ಇಲ್ಲ ಹಂಗೆ ನನಗೆ ವಾದ ಮಾಡಿದ್ಲು. ನನಗೂ ಸಿಟ್ಟು ಬಂತು, ನಾನು ಹೊಡೆದಿದ್ದು. ಹೌದು, ಅವಳಿಗೆ ಇಷ್ಟೆಲ್ಲ ಆಗಿದೆ. ನಾನು ಒಂದು 5-6 ವರ್ಷದ ಹಿಂದೆ 6 ವರ್ಷದಿಂದ ಹೊಡೆದಿರೋದು. ಈಗ ದೂರ ಒಂದು 5 ತಿಂಗಳಾಯ್ತು. ಈಗ 5 ತಿಂಗಳಿಂದ ದೂರ ಆಗಿದೆ. ಅವ್ರಿಗೆ ಶಿವಮೊಗ್ಗದಲ್ಲಿ ವಾಸ ಆಗಿದ್ದಾರೆ. ಯಾರೋ ಸ್ವಾಮಿ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ ಯಾರ ಜೊತೆಗೆ ಇದ್ದಾರಂತ. ಸ್ವಾಮಿ ಜೊತೆಗೆ ಇದ್ದಾರೆ. ಈಗ ನೀನು ಏಕಾಏಕಿ ಬಂದ್ಬಿಟ್ಟು ಹೊಡೆದಿದ್ದಾರೆ ನಮಗೆ. ಏನು ಮಾತುಕತೆ ಆಗಿಲ್ಲ. ಅವ್ರ ಅಣ್ಣ ಫೋನ್ ಮಾಡಿದ್ದ, ಮಗಳನ್ನ ಕರ್ಕೊಂಡು ಹೋಗಿದ್ದೆ ಅಂತ ನಾನು ಕೇಳಿದ್ರು. ಇಲ್ಲ ಕರ್ಕೊಂಡು ಹೋಗಿಲ್ಲ, ಅವಳಿಗೆ ಬಂದಿದ್ದಾಳೆ ನನ್ನ ಹತ್ರ ಅಂತ ಹೇಳಿ ಅಷ್ಟೇ, ಮತ್ತೇನು ಮಾತಾಡಿಲ್ಲ ಅಷ್ಟೇ. ಮಗಳು ನಿನ್ನೆನೇ ಬಂದಿದ್ದಾಳೆ. ಅವಳು ನನ್ನ ಜೊತೆಲೇ ಇದ್ದಾಳೆ. ಒಂದೇ ದಿನ ಆಯ್ತು ಬಂದವಳು ಅಷ್ಟೇ. ಅಟ್ಯಾಕ್ ಮಾಡಿರೋದು ಇವರು. ನಂಗೆ ನ್ಯಾಯ ಬೇಕಷ್ಟೇ. ಅವ್ರನ್ನ ನೋಡಿ ಸರ್, ನಮ್ಮ ಅಣ್ಣನ ಜೀವ ತಗೊಂಡೋಗಿದ್ದಾರೆ. ಅವರು ವಿಪರೀತ ಅವ್ರು ಜೈಲೇ ಆಗ್ಬೇಕು ಅವರಿಗೆ. ಯಾಕಂದರೆ ನೋಡಿ, ನಮ್ಮ ಅಣ್ಣ ನನ್ನಿಂದ ನಮ್ಮ ಅಣ್ಣನ ಕೊಲೆ ಮಾಡಿದ್ದಾರೆ. ಹಾಂ, ಗಲಾಟೆ ಮಾಡಿರೋದು. ಗಲಾಟೆ ಮಾಡಿದ್ರು, ಹೊಡಿಲಿಕ್ಕೆ ಆ ಕಡೆ ತಳ್ಳಾಡಿದ್ದಾರೆ. ತಳ್ಳಾಡಿದ್ಮೇಲೆ ಕಾರ್ ಹತ್ರ ಹೋಗ್ಬಿಟ್ಟು ಚಾಕು ತಗೊಬಂದರು. ನಮ್ಮಣ್ಣಗೆ ಚುಚ್ಚಿದ್ರು. ನಮ್ಮಣ್ಣಗೆ ಚುಚ್ಚಿದ್ರೆ ನಮ್ಮಣ್ಣಗೆ ಚುಚ್ಚಿ ಚಾಕು ತಂದು ಹೊಡಿಲಿಕ್ಕೆ ಬಂದಿದ್ಯಾ ಅಂತ ಹೇಳ್ಕೊಂಡು ಅವರಿಗೆ ಒದ್ದೆ. ನಾನು ಹೋದ ತಕ್ಷಣ ಆ ಕಡೆ ಬಿದ್ದ, ನನಗೆ ಹೊಡಿಲಿಕ್ಕೆ ಬಂದ. ನಾನು ಮತ್ತು ಜಾಡ್ಸಿ ಒದ್ದೆ. ಸ್ವಲ್ಪ ಜಸ್ಟ್ ನಂಗೆ ತಾಗಿದೆ. ನಮ್ಮಣ್ಣಗೆ ಪೂರ್ತಿ ಚಾಕುದಲ್ಲಿ ಒಳಗೆ ಚುಚ್ಚಿದ್ದಾರೆ. 4 ಜನ ಇದ್ರು ಅವರು. ನನ್ನ ಹೆಸರು ಮಹೇಶ್ ಅಂತೇಳಿ.